ಹೋಗಾದ್ರೆ ನಾವು ಬೈಸ್ಕೂಲಿಂದ ಸಣ್ಣ ಸಣ್ಣ ಮಕ್ಕಳು ಅದಾರ, ನಾವು ಬೋಟಿ ಮೇಲೆಲ್ಲ ಹತ್ತಕ್ಕೆ ಇಳಿಯೋಕೆ ಆಗೋದಿಲ್ಲ ಅಂತೇಳಿ ಫಿಶಿಂಗ್ ಬೋಟಿ ಮೇಲೆ ಹೋದ್ರಿ, ಡಾಕಿ ಬಿಡ್ತಾರಂತೇಳಿ ಅವ್ರು ಹೋದ್ರು. ಅಲ್ಲಿ ಹೋದ ನಂತರ ದೇವಸ್ಥಾನ ಎಲ್ಲ ದರ್ಶನ ಆದ ನಂತರ ಬರಬೇಕಾದ್ರೆ ಕಡೆ ನಾವು ಊರು ಹೋಗ್ತೀವಿ ಅಂತಂದ್ರೆ ಎಲ್ಲರೂ ಊರು ಹೋಗ್ತೀವಿ ಅಂತ ಹೇಳ್ತಿದ್ರಲ್ಲ. ಕಡೆಗೆ ಅವಾಗೆ ನಾನು ನೋಡಿ ಹೋಗುವಂತೆ ಒಂದು ಡಿಂಗಿಗೆಲ್ಲ ಹೋದರೆ ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ಹೋದರೆ ಡಿಂಗಿ ಹಿಂಗೆ ಏನಾರ ಇದು ಸರಿ ಇಲ್ಲ, ಮತ್ತು ಅಲ್ಲಿ ಜನ ಎಲ್ಲ ಫುಲ್ ಆಗ್ತಾರಲ್ಲ, ಸರಿ ಆಗೋದಿಲ್ಲ ಅಂತೇಳಿ ನಾನು ಏನು ಮಾಡುವ ಸ್ವಲ್ಪ ಅಲ್ಲೇ ಒಂದು ಅರ್ಧ ತಾಸು ಅಲ್ಲೇ ಕುಂತೀವಿ. ಕಡೆ ಅವ್ರು ಹೇಳಿ ಟೈಮ್ ಆಯ್ತು ಹೋಗುವ ಅಂತ. ಕಡೆ ಪ್ಯಾಸೆಂಜರ್ ದೋಣಿ ಮೇಲೆ ಹೋಗುವಾಗ ದೋಣಿ ಪಾಲ್ಟೆ ಹೀಗೆ ದೋಣಿ ಕಡ್ಲ ಲಂಬರ್ಲಿಂದ ಪಾಲ್ಟೆ ಇತ್ತು ದೋಣಿ. ಅಲ್ಲಿಂದ ಅದ್ರಾಗೆ ಇದ್ದಂಥ ಜನ ಎಲ್ಲರೂ ನೀರು ಪಾಲಾದ್ರು ಎಲ್ಲರೂ. ಕಡೆ ನಾನು 4 ಜನಕ್ಕೆ ನಮ್ಮ ತಂಗಿ ತಮ್ಮ ಮಕ್ಕಳಿಗೆಲ್ಲ ಹಿಡಿದಿದ್ದೆ ನಾನು. ಕಡೆ ದೋಣಿ ಎಲ್ಲ ಪಲ್ಟಿ ಹೊಡ್ತಾ ಮುಂದೆ ಹೋಯ್ತು. 4 ಪಲ್ಟಿ ಹೊಡ್ತಿದ್ದೆ ದೋಣಿ. ಕಡೆಗೆ ಆಮೇಲೆ ಒಂದು ಸಲ ಹಿಂಗೆ ಬಕ್ವರ್ಲ ಇದ್ಕೊಂಡು ಅದರಲ್ಲಿ ಒಂದು 7 ಜನ ಮೇಲೆ ಎತ್ಕೊಂಡು ಕುಂತಿದ್ರು. ಅದರಲ್ಲಿ ಒಂದು ಹುಡುಗಿಗೆ ಹೆಂಡತಿಗೆ ಬಚ್ಚ ಮಾಡಿದರು, ಒಂದು 10 ಜನಕ್ಕೆ ಬಚ್ಚ ಮಾಡಿದ್ರು ಅವರು. ಬಾಕಿ ಜನಕ್ಕೆಲ್ಲ ಯಾರು ಬರಲಿಲ್ಲ. ಕಡೆಗೆ ನಾನು ಕೂಡ ಉಳಿಯೋದು ಪರಿಸ್ಥಿತಿ ಇದ್ದಿಲ್ಲ. ಯಾರು ಬಚ್ಚ ಮಾಡಿದ್ರು? ಮತ್ತು ಅವರು ಮೇಲೆ ಕುಂತವ್ರು, ದೋಣಿ ಮೇಲೆ ಕುಂತವ್ರು. ಕಡೆಗೆ ಮತ್ತೆ ಒಬ್ಬರು ರಸಿ ಹೋಗಿದ್ರು, ನಾನು ಮೇಲೆ ಬಂದೆ. ಆಮೇಲೆ ಅವರು ಮೇಡಮರು ಇದ್ದಿದ್ದು MLA ಇದ್ದಿದ್ದು ಒಂದು ದೋಣಿ ಬಂತು. ಆ ದೋಣಿ ಬಂದ ನಂತರ ಅವರು ಎಲ್ಲ ಲೈಫ್ ಜಾಕೆಟ್ ಎಲ್ಲ ಕೊಟ್ಟರು ಅಲ್ಲಿದ್ದರಿಗೆಲ್ಲ. ಕಡೆ ಅವ್ರ ದೋಣಿ ಮೇಲೆ ಕರ್ಕೊಂಬಂದು ಒಂದು 4 ಜನಕ್ಕೆ ಪೂರಾ ಪ್ರವಾಲ ಆಗಿದ್ರು. ಆ ಥರ ಇದ್ದರು ಅವರು ಕೂಡ. ಮತ್ತು ನಮಗೆಲ್ಲ ಹೆಸರು ಕನಕ.